Zombie apocalypse. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಮ್ಯಾರೇಜ್ ಇನ್ವಿಟೇಷನ್ ಎಫೆಕ್ಟ್ ಲಿಂಕು ಟೆಸ್ಟ್ ಲಿಂಕು ಕೊಟ್ಟಿರ್ತೇನೆ. ಮೊದಲಿಗೆ ಇಂಪೋರ್ಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ನಂತರ ಇಲ್ಲಿ ಮ್ಯಾರೇಜ್ ಇನ್ವಿಟೇಷನ್ ವಿಡಿಯೋ ಇದೆಲ್ಲ ಕ್ಲಿಕ್ ಮಾಡಿ, ನಂತರ ಪ್ಲಸ್ ಕ್ಲಿಕ್ ಮಾಡಿ, ಮೀಡಿಯಾ ಕ್ಲಿಕ್ ಮಾಡಿ, ಇಲ್ಲಿ ಎಫೆಕ್ಟ್ ಕೊಟ್ಟಿರುತ್ತೇನೆ. ಅದು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ನೋಡಿ, ಅಲ್ಲಿ ಇರುತ್ತೆ. ಫಸ್ಟಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಆನಂತರ ಓಪನ್ ಮಾಡಿ. ಈ ರೀತಿ ಬರುತ್ತೆ. ಇಲ್ಲಿ ಬೀಟ್ ಮಾರ್ಕ್ ಕರೆಕ್ಟ್ ಕೊಟ್ಟಿರ್ತೇನೆ. ಬೀಟ್ ಮಾರ್ಕ್ ತಕ್ಕಂತೆ ನೀವು ಫೋಟೋವನ್ನು ಆ್ಯಡ್ ಮಾಡಬೇಕು. ನಂತರ ಬ್ಯಾಕ್ ಬನ್ನಿ, ಇಲ್ಲಿ ಎಫೆಕ್ಟ್ ಲಿಂಕ್ ಇದೆಯಲ್ಲ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಗಣೇಶ ಫೋಟೋ ಇದೆಯಲ್ಲ ಪ್ಲಸ್ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಬರುತ್ತೆ. ನಂತರ ಮ್ಯಾರೇಜ್ ಇನ್ವಿಟೇಷನ್ ಇದೆಯಲ್ಲ ಓಪನ್ ಮಾಡಿ, ಇಲ್ಲಿ ಪೇಸ್ಟ್ ಮಾಡಿ. ನಂತರ ಟೆಸ್ಟ್ ಲಿಂಕು ಕ್ಲಿಕ್ ಮಾಡಿ, ಇಲ್ಲಿ 1ನೇ ಟೆಸ್ಟು 2ನೇ ಟೆಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ಲಸ್ ಕ್ಲಿಕ್ ಮಾಡಿ, ಕಾಪಿ ಟು ಲೇಯರ್ ಅಂತ ಬರುತ್ತೆ. ನಂತರ ಮ್ಯಾರೇಜ್ ಇನ್ವಿಟೇಷನ್ ಇದೆಯಲ್ಲ ಅಲ್ಲಿ ಹೋಗಿ ಪ್ಲಸ್ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ನೋಡ್ಕೋಬೋದು. ಈ ರೀತಿ ಆಯಿತು. ನಂತರ ಇಲ್ಲಿ ಇನ್ನೊಂದು ಟೆಸ್ಟು ಆ್ಯಡ್ ಮಾಡಬೇಕು. ನಂತರ ಟೆಸ್ಟ್ ಲಿಂಕ್ ಓಪನ್ ಮಾಡಿ, ನಂತರ ಅದೇ ಟೆಸ್ಟ್ ಲಿಂಕಲ್ಲಿ ಇನ್ನೊಂದು ಗ್ರೂಪ್ 1 ಕೊಟ್ಟಿರುತ್ತೇನೆ. ಅದನ್ನು ಗ್ರೂಪ್ 1 ಸೆಲೆಕ್ಟ್ ಮಾಡಿ, ಪ್ಲಸ್ ಕ್ಲಿಕ್ ಮಾಡಿ, ಕಾಪಿ ಲೇಯರ್ ಮಾಡಿ, ಬ್ಯಾಕ್ ಬನ್ನಿ. ಮ್ಯಾರೇಜ್ ಇನ್ವಿಟೇಷನ್ ಇದೆಲ್ಲ ಅಲ್ಲಿ ಓಪನ್ ಮಾಡಿ, ಅಲ್ಲಿ ಬಂದು 2ನೇ ಬೀಟ್ ಮಾರ್ಕ್ ಇದೆಯಲ್ಲ ಬಂದು ಪೇಸ್ಟ್ ಮಾಡ್ಕೊಳ್ಳಿ. ನೋಡ್ಕೋಬೋದು, ಈ ರೀತಿ ಪೇಸ್ಟ್ ಆಯಿತು. ಇಲ್ಲಿ ಗ್ರೂಪ್ 1 ಇದೆಯಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ ಅಂತ ಬರುತ್ತೆ. ಇಲ್ಲಿ ನೀವು ನಿಮ್ಮ ಮದುವೆಯ ಒಂದು ಅಡ್ರೆಸ್ಸನ್ನು ನೋಡ್ಕೋಬೋದು. ಹಿರೇಮನೆ ಅಂತ ಇದೆ. ನೀವು ನಿಮ್ಮ ಅಡ್ರೆಸ್ ಏನಿದೆ ನೋಡಿ ಕೆಳಗಡೆ ಕ್ಲಿಕ್ ಮಾಡಿ ಟೆಸ್ಟನ್ನು ಬರ್ಕೊಳ್ಳಿ. ಬ್ಯಾಕ್ ಬನ್ನಿ. ನಂತರ ಇಲ್ಲಿ ಸೆಕೆಂಡ್ ಫೋಟೋ ಹಾಕಬೇಕಂದ್ರೆ ಮೊದಲಿಗೆ ಬ್ಯಾಕ್ಗ್ರೌಂಡು ರಿಮೂವ್ ಆಗಿರಬೇಕು. ನಿಮ್ಮ ಫೋಟೋ ವೇಟ್ ಮಾಡಿ, ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಈಗ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ಫೋಟೋ ಬೀಟ್ ಮಾರ್ಕ್ಗೆ ತಕ್ಕಂತೆ ನೀವು ಕರೆಕ್ಟಾಗಿ ಈ ರೀತಿ ಇರಬೇಕು. ಫೋಟೋವನ್ನು ಸೈಡಿಗೆ ತೊಗೊಂಬನ್ನಿ. ಈ ರೀತಿ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಫೋಟೋ. ನಂತರ ಇಲ್ಲಿ ಎಫೆಕ್ಟ್ ಇದೆಯಲ್ಲ ಗಣೇಶಂದು ಎಫೆಕ್ಟು ಕ್ಲಿಕ್ ಮಾಡಿ, ಎಫೆಕ್ಟ್ ಅಂತ ಬರುತ್ತೆ. ಇಲ್ಲಿ 3 ಡಾಟ್ ಕ್ಲಿಕ್ ಮಾಡಿ, ಕಾಪಿ ಆಲ್ ಎಫೆಕ್ಟು. ನಂತರ ಇಲ್ಲಿ ಇಮೇಜ್ ಇದೆಯಲ್ಲ ಅದಕ್ಕೆ ಎಫೆಕ್ಟ್ ಬಂದು 3 ಡಾಟ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟು. ನಂತರ ಇದೇ ಗ್ರೂಪನ್ನು ಕಾಪಿ ಮಾಡ್ಕೊಳ್ಳಿ. ಪ್ಲಸ್ ಕ್ಲಿಕ್ ಮಾಡಿ, ಕಾಪಿ ಲೇಯರ್ ಅಂತ ಬರುತ್ತೆ, ಕಾಪಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬೀಟ್ ಮಾರ್ಕೆ 3ನೇ ಬೀಟ್ ಮಾರ್ಕೆ 2ನೇ ಬೀಟ್ ಮಾರ್ಕೆ ಬಂದು ಪೇಸ್ಟ್ ಮಾಡ್ಕೊಳ್ಳಿ. ಹಿರೇಮನೆ ಇದೆಯಲ್ಲ ಇಲ್ಲಿ ಬಂದು ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಹಿರೇಮನೆ ಇದೆಯಲ್ಲ ಅಲ್ಲಿ ನೀವು ವಧುವಿನ ಹೆಸರನ್ನು ಬರೆದುಕೋಬೇಕು. ವಧುವಿನ ಹೆಸರು ಏನಿದೆ ನೋಡಿ ಅದು ಬರೀರಿ. ನಾನು ಸುಮ್ಮನೆ ಎಕ್ಸಾಂಪಲ್ ಆಗಿ ವರ ಅಂತ ಬರೆದಿದ್ದೇನೆ. ನಂತರ ಮೇಲ್ಗಡೆ ಟೆಸ್ಟ್ ಇದೆಯಲ್ಲ ಅದನ್ನು ಸ್ವಲ್ಪ ಡಿಲೀಟ್ ಮಾಡ್ಕೊಳ್ಳಿ. ನೋಡ್ಕೋಬೋದು ವರ ಇದನ್ನು ಕೆಳಗಡೆ ಈ ರೀತಿ ತೊಗೊಂಬನ್ನಿ. ನಂತರ ಇಲ್ಲಿ ವಧುವಿನ ಫೋಟೋವನ್ನು ಹಾಕಿಕೊಳ್ಳಿ. ಇಲ್ಲಿ ವಧುವಿನ ಫೋಟೋ ಹಾಕಿಕೊಂಡಿದ್ದೇನೆ. ಇದನ್ನೇ ಗ್ರೂಪ್ 1 ಕಾಪಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬಂದು ಪೇಸ್ಟ್ ಮಾಡಿ. ಈ ಎಫೆಕ್ಟ್ ಇದೆಯಲ್ಲ ಗಣೇಶನ ಎಫೆಕ್ಟು ಇದಕ್ಕೂ
ಪೇಸ್ಟ್ ಮಾಡಿ. ನಂತರ ಬೀಟ್ ಮಾರ್ಕ್ ಕಟ್ ಮಾಡ್ಕೊಳ್ಳಿ. ಫೋಟೋನು ಕೂಡ ಅಷ್ಟೇ ಇರಬೇಕು. ಗ್ರೂಪ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವರ ಇದ್ದಲ್ಲಿ ವಧು ಅಂತ ಟೈಪ್ ಮಾಡಿ. ನಂತರ ಇಲ್ಲಿ ವಿವಾಹ ಸ್ಥಳವನ್ನು ಬರ್ಕೋಬೇಕು. ಅದನ್ನು ಇದೇ ರೀತಿ ಬರ್ಕೊಳ್ಳಿ. ಗ್ರೂಪ್ 1 ಇದೆಲ್ಲ ಕಾಪಿ ಮಾಡ್ಕೊಳ್ಳಿ, ಬಂದು ಇಲ್ಲಿ ಪೇಸ್ಟ್ ಮಾಡಿ. ಬೀಟ್ ಮಾರ್ಕ್ ತಕ್ಕಂತೆ ಕಟ್ ಮಾಡ್ಕೊಳ್ಳಿ. ಗ್ರೂಪ್ 1 ಕ್ಲಿಕ್ ಮಾಡಿ ಇಲ್ಲಿ ವಿವಾಹ ಸ್ಥಳವನ್ನು ಬರೆಯಿರಿ. ವಿವಾಹ ಸ್ಥಳ ನೋಡ್ಕೋಬೋದು. ವಿವಾಹ ಸ್ಥಳ ಸ್ವಲ್ಪ ಸೈಜ್ ಸಾಂದ್ ಮಾಡ್ಕೊಳ್ಳಿ ಟೆಸ್ಟನ್ನು. ಇದೇ ರೀತಿ ಎಲ್ಲವನ್ನು ನೀವು ಬರೆದುಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರುತ್ತೇನೆ. ಹಾಗೂ ಈ ಎಡಿಟಿಂಗ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಇಲ್ಲಾಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ, ಕಾಂಟ್ಯಾಕ್ಟ್ ಮಾಡಿ ಸೊಲ್ಯೂಷನ್ ಕೊಡುತ್ತೇನೆ. ಹಾಗೂ ಇದು ಫುಲ್ ಪ್ರಾಜೆಕ್ಟ್ ಬೇಕಂದರೆ ಅಮೌಂಟ್ ಆಗುತ್ತೆ. ನಾನು ಫುಲ್ ಪ್ರಾಜೆಕ್ಟ್ ಕಳಿಸ್ತೇನೆ. ಬೈ ಫ್ರೆಂಡ್ಸ್.